ಸರ್ ಇವಾಗ ಪೈಲ್ಸ್ ಆಗಿದೆ ಅಂತಿದ್ದ ಹಾಗೆ ಮೇ ಬಿ ಫಸ್ಟ್ ಒಂದಷ್ಟು ಮನೆ ಮದ್ದನ್ನ ಫಾಲೋ ಮಾಡಿರ್ತಾರೆ. ಆ ಥರದ್ ಯಾವ ವಿಯರ್ಡ್ ಆಗಿರೋ ಮನೆ ಮದ್ದು ಫಾಲೋ ಮಾಡ್ಕೊಂಡು ನಿಮ್ಮ ಹತ್ರ ಬಂದಿರೋರ್ನ ನೋಡಿದ್ದೀರಾ? ಮೇಡಮ್, ಈ ಪೈಲ್ಸ್ ಬಂದ ತಕ್ಷಣ ನನಗೆ ಹೀಟ್ ಆಗಿದೆ, ನನಗೆ ಕೋಲ್ಡ್ ಆಗಿದೆ ಅಂತ ತುಂಬ ಕತೆ ಹೇಳ್ತಾರೆ. ಪೈಲ್ಸ್ ಬಂದಿದೆ ಅಂದ ತಕ್ಷಣ ಎಷ್ಟೋ ಜನ ಹಂದಿ ಮಾಂಸ ತಿಂದರೆ ಪೈಲ್ಸ್ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಮೇಡಮ್. ನಾನು ಹೇಳ್ತೀನಿ, ಒಂದು ಕೆಲಸ ಮಾಡ್ರಪ್ಪ, ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಹಂದಿ ಮಾಂಸದ ಅಂಗಡಿ ಇಟ್ಬಿಡಿ, ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳಿದೆ. ಒಬ್ಬ ವಿಯರ್ಡು ಏನು ಮಾಡಿದ್ದ ಅಂದರೆ, ಈ ಪೈಲ್ಸ್ ಒಂದು 3 years ಇದೆ ಮೇಡಮ್ ಅವನಿಗೆ. ಅವನು ಏನು ಮಾಡಿದ್ದಾನೆ, ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಬಿಟ್ಟು, ಅಮೂಲ್ ಆ್ಯಕ್ಚುಲಿ ಪ್ಯಾಕೆಟ್ ಬರುತ್ತೆ ನೋಡಿದ್ದೀರಾ, ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಪೈಲ್ಸ್ಗೆ 3 years ಪ್ಯಾಚ್ ಮಾಡ್ಕೊಂಡಿದ್ದಾನೆ ಅವನು. ಗ್ರೇಡ್ 4 ವರೆಗೂ ಹಂಗೆ ಹ್ಯಾಂಡಲ್ ಮಾಡ್ಕೊಂಬಂದಿದ್ದಾನೆ. ಸೊ ಬೆಣ್ಣೆ ಇಟ್ಟರೆ ಕೂಲ್ ಆಗುತ್ತಂತೆ, ಕೂಲ್ ಆದರೆ ಪೈಲ್ಸು ಫ್ರೀಸ್ ಆಗುತ್ತಂತೆ. ಹೇಗೆಂದರೆ ಕ್ರಯೋ ಸರ್ಜರಿ ಅಂತ ಹಳೆ ಕಾಲದಲ್ಲಿ ಯಾರೋ ಕ್ವ್ಯಾಕ್ಸ್ ಮಾಡ್ತಾಯಿದ್ರು. ಆ ಕ್ರಯೋ ಸರ್ಜರಿಗೆ ಕೂಲ್ ಆದರೆ ಆಗುತ್ತೆ ಅಂದ್ಬಿಟ್ಟು ಬೆಣ್ಣೆ ಇಟ್ಕೊಂಡು ಕಾಲ ಕಳೆದಿದ್ದಾನೆ. ಹಾಗೆ ಕ್ರಯೋ ಸರ್ಜರಿ ಅಂದರೆ ಕ್ರೈಮ್ ಅಂತ. ಕ್ರಯೋ ಸರ್ಜರಿ ಅಂದರೆ ಯು ಮೇಕ್ ಪೀಪಲ್ ಕ್ರೈ ಅಂತ ರಂಗಾಭಾಷಮ್ ಅಂತ ಫಾದರ್ ಆಫ್ GI ಸರ್ಜರಿ ಇನ್ ಇಂಡಿಯಾ ಅವ್ರು ಹೇಳಿರೋದು. ಅವ್ರಿಲ್ಲ ಈಗ ಪದ್ಮಭೂಷಣ. ಹಾಗೆ ತಣ್ಣಗಾಗತ್ತೆ ಅಂತ ಹೀಟ್ ಆಗಿರೋದನ್ನು ಕೋಲ್ಡ್ ಮಾಡೋಕ್ಕೆ ಬೆಣ್ಣೆನೂ ಇಡ್ತಾರೆ, ಹಂದಿ ಮಾಂಸನೂ ತಿಂತಾರೆ, ಐಸು ಇಡ್ತಾರೆ.